ಇನ್ನು ನನ್ನ ಹತ್ರ ತಡ್ಕೊಳಕ್ಕಾಗಲ್ಲ ಆರ್ತಿ. ನನ್ನ ಲೈಫಲ್ಲಿ ಈ ರೇಂಜ್ಗೆ ಯಾವತ್ತೂ ಟೆನ್ಷನ್ ಆಗಿರಲಿಲ್ಲ. ಲೈಫಲ್ಲಿ ನಿಮ್ಮಷ್ಟು ಯಾವುದನ್ನು ಇಷ್ಟಪಟ್ಟಿರಲಿಲ್ಲ ಬಿಡಿ. ಗೌತಮ್ ಹೇಳ್ದಾಗೆ ಸರಿಯಾದ ಟೈಮ್ಗೆ ಅಲ್ಲಿಂದ ಎದ್ದು ಬಂದು ನಾನು ನಿಮ್ಮನ್ನು ಮದುವೆ ಆಗೋ ಹಾಗಾಗ್ಬಿಟ್ರೆ ಸಾಕಪ್ಪ. ರೌಡಿ ನಾದ್ನಿ ಅಗ್ರಜ ಇಷ್ಟೊಂದು ಓಡಾಡಿದ್ದಕ್ಕೂ ಒಂದು ಬೆಲೆ ಸಿಗುತ್ತೆ. ಮುಹೂರ್ತಕ್ಕೆ ಜಾಸ್ತಿ ಟೈಮ್ ಇಲ್ಲ. ಧಾರೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿರಿ. ನಾನು ಹೇಳಿದಾಗ ಹುಡುಗಿಗೆ ಸೀರೆ ಬದಲಾಯಿಸ್ಕೊಂಡು ಬರಬೇಕಾಗತ್ತೆ. ಆದ್ಯ ಧಾರೆ ಸೀರೆ ತಗೊಂಡ್ಬಮ್ಮ. ಓಂ ಸ್ವಕ್ತಮಿವತ ಉನಾಪನಂತ ಯತ್ರ ಧೀರಾ ಮನಸಾ ವಾಚಮಕ್ರದ ಅತ್ರ ಸಖಾ ಆಯ ಸಖ್ಯಾನಿ ಜಾನತೆ ಭದ್ರೈಷಾನ್ ಲಕ್ಷ್ಮೀರ್ನಿಹಿತಾದಿವಾಚೆ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸಸ್ತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ಯಮುಲೆ ಅಲ್ಲಿ ಹೋದ್ಲು. ಬೇಕಾದಾಗ ಒಂದ್ಸಲನೂ ಕೈಗೆ ಸಿಗಲ್ಲ. ಇವಳದೇ ಒಂದು ದೊಡ್ಡ ಗೋಳಾಗೋಯ್ತು. ಏ ಅಂಜು, ಎಲ್ಲ ನಿಮ್ಮ ಅಕ್ಕ? ಗೊತ್ತಿಲ್ಲ ಅಮ್ಮ, ಅವಳೇನು ಹೇಳಿ ಕೇಳಿ ಹೋಗ್ತಾಳಾ? ಆರ್ತಿ ವಿಕ್ಕಿ ಕೊಡಿಸಿದ ಸೀರೆ ಉಡ್ಕೊಂಡ್ಬರ್ತಾಳೆ. ಸೀರೆ ಅವನು ಕೊಟ್ಟಿದ್ದಾದ್ರೇನು, ತಾಳಿ ಕಟ್ಟದ್ ನಾನು, ಆರ್ತಿ ಬರೋದು ನಮ್ಮನೆಗೆ. ಮಿಸ್ಟರ್ ವಿಕ್ಕಿ, ಕೊನೆ ಸತಿ ಆರ್ತಿನ ನೀನು ಕೊಟ್ಟಿದ್ದ ಸೀರಿಯಲ್ ನೋಡು. ಅವಳು ನನ್ನ ಹೆಂಡತಿ ಅಂದಮೇಲೆ ನೀನು ಎಕ್ಸ್ ಗರ್ಲ್ ಫ್ರೆಂಡ್. ಆ ಶಾಕ್ನ ನೀನು ತಡ್ಕೊಳ್ದೆ ಸತ್ತೋಗ್ತೀಯ. ಲಾಸ್ಟ್ ಟೈಮ್ ಕಣ್ ತುಂಬ ನೋಡ್ಕೊಂಬಿಡು. ಹೋದ ಬಾಗ್ಲು ಬೇರೆ ಹಾಕೊಂಡೋದ. ಲಾಕೆ ಆಗೋಯ್ತೋ ಏನೋ, ಓಪನ್ ಬೇರೆ ಆಗ್ತಿಲ್ಲ. ಶುಂಠಿ ಶಂಕರ, ನೀನ್ ಮಾಡೋದಿಲ್ಲ ಇಂಥದೇ ಕೆಲಸ ಕಾಣೋ. ಫೋನ್ ಮಾಡೋಣ ಅಂದ್ರೆ ಫೋನು ತಂದಿಲ್ವೇ? ಏ ಶುಂಠಿ ಶಂಕರ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಇಲ್ದಿರೋ ಟೈಮಲ್ಲಿ ಗೌತಮ್ ವಿರುದ್ಧ ಕಿತಾಪತಿ ಮಾಡಿದ್ರೆ ಕತ್ ಹಿಸ್ಕಿ ಸಾಯಿಸ್ಬಿಡ್ತೇನೆ. ಬೆಳ್ಳುಳ್ಳಿ ಶಂಕರ, ಈರುಳ್ಳಿ ಶಂಕರ, ಹುಣ್ಸೆಣ್ ಶಂಕರ. ಈ ಪರಮಾನಂದನ ನಂಬಲೇಬಾರ್ದಾಗಿತ್ತು. ಇಡಿಯಟ್. ಸೆಲ್ ಫೋನ್ನ ಲ್ಯಾಂಡ್ಲೈನ್ ಥರ ಯೂಸ್ ಮಾಡ್ತಿದ್ದಾನೆ. ಎಲ್ಲಿಟ್ಟಿದ್ದಾನೋ ಏನು. ಇವನಿಲ್ದೆ ಆ ಪರಿಮಳ ಮಗಳ ಮದುವೆಗೆ ಹೋದರೆ ಎಲ್ಲರೂ ಮುಂದೆ ತಮಾಷೆ ಆಗ್ಬಿಡ್ತೀನಿ. ವಿಕ್ಕಿ ಏನಾದರೂ ನೀನು ಈ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಕೇಳಿ ಅವನೇನಾದರೂ ಇಲ್ಲ ಅಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ಛೇ, ಎಲ್ಲ ಹಾಳಾಗೋದ್ನ ಇವನನ್ನ ಹುಡುಕಿ ಕರ್ಕೊಂಡು ಹೋಗೋಷ್ಟರಲ್ಲಿ ವಿಕ್ಕಿ ಏನಾದರೂ ಆ ಆರ್ತಿ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ರೆ ನಾನು ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದರೂ ಆದರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಹೋದ ಕೆಲಸ ಏನಾಯ್ತು? ಸಿಕ್ಕಿದ್ರ ಅವರು? ವಾಟ್? ಇನ್ನೂ ಏನು ಗೊತ್ತಾಗಿಲ್ವಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಐ ಆಮ್ ರಿಯಲಿ ರನ್ನಿಂಗ್ ಔಟ್ ಆಫ್ ಟೈಮ್. ನನ್ನ ಹತ್ರ ಬೇರೆ ಆಪ್ಷನ್ಸ್ ಕೂಡ ಇಲ್ಲ. ಇಲ್ಲಿ ಯಾರೂ ನನ್ನ ನಂಬ್ತಿಲ್ಲ. ನಂಬಿಸೋದಕ್ಕೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ. ಅವರ ಗೌತಮ್ ಹೇಳ್ತಿರೋದೇ ಸತ್ಯ ಅಂದ್ಕೊಂಡು ಕೈ ಕಟ್ಕೊಂಡು ಕೂತಿದ್ದಾರೆ. ಬಟ್ ನಾನು ಹಾಗೆ ಮಾಡೋದಕ್ಕಾಗಲ್ಲ. ಗೌತಮ್ ನನ್ನ ಜೊತೆ ಹೇಗೆ ಬೇಕಾದರೂ ನಡ್ಕೊಳ್ಳಿ, ಆದರೆ ಅವನು ವಿಕ್ರಾಂತ್ ಲೈಫಲ್ಲಿ ಆಟ ಆಡ್ತಿದ್ದಾನೆ. ಇನ್ನೊಂದು ಹುಡುಗಿಯ ಜೀವನ ಕೂಡ ಹಾಳಾಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಹೇಗಾದರೂ ಮಾಡಿ ಅವಳನ್ನ ಹುಡುಕ್ಸಿ. ಟೈಮ್ ಇಲ್ಲ, ಮುಹೂರ್ತ ಹತ್ತಿರದಲ್ಲೇ ಇದೆ. ಪ್ಲೀಸ್ ಡೂ ಸಮಥಿಂಗ್ ಫಾಸ್ಟ್. ಡ್ಯಾಮೆಟ್, ನನ್ನ ಟೈಮೇ ಸರಿಯಿಲ್ಲ. ಅಣ್ಣ, ಇಲ್ಲಿ ಅಣ್ಣ ಮಾಡ್ತಾ ಇದೆಯಾ? ಎಲ್ಲರೂ ಮಂಟಪದ ಹತ್ರ ಇದ್ದಾರೆ. ಮುಹೂರ್ತ ಟೈಮ್ ಹತ್ರ ಬಂತು ಅನ್ಸುತ್ತಲ್ವಾ? ಅದ್ಯಾ, ಹೇಗಾದರೂ ಮಾಡಿ ಇನ್ನೂ ಸ್ವಲ್ಪ ಟೈಮ್ ಬೈ ಮಾಡೋದಕ್ಕಾಗತ್ತಾ? ಏನಾಯ್ತಣ್ಣ? ಯಾವುದು ನಿನ್ನ ಪ್ಲಾನ್ ಪ್ರಕಾರ ನಡೀತಾ ಇಲ್ವಾ? ಆ ಗೌತಮ್ ಶಾರದನ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾನೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ಯಾ. ಐ ರಿಯಲಿ ನೀಡ್ ಸಮ್ ಮೋರ್ ಟೈಮ್. ಆದರೆ ತುಂಬ ಡಿಲೇ ಮಾಡೋಕ್ಕೂ ಆಗಲ್ಲ ಅಲ್ಲ ಅಣ್ಣ. ಆಮೇಲೆ ಮುಹೂರ್ತ ಮೀರಿದ್ರೆ ವಿಕೆಂಡನ ಜೊತೆ ಕೂಡ ಮದುವೆ ನಡೆಯಲ್ಲ. ಡ್ಯಾಮೆಟ್,
ಹುಚ್ಚಿಡ್ತಿದೆ ಆದ್ಯಾ ನನಗೆ. ಆದಷ್ಟು ತಾಳ್ಮೆಯಿಂದ ಇರೋಕ್ಕೆ ಟ್ರೈ ಮಾಡು, ಏನೋ ಒಂದು ಆಗತ್ತೆ. ಇರು, ನಾನು ಸೀರೆ ತೊಗೊಂಬರ್ತೀನಿ. ಈ ಅಂಜು ಆದಿತ್ಯತೆ ಕೆಲಸ ಇರ್ಬೇಕು. ಬಟ್ಟೆಗಳನ್ನೆಲ್ಲ ಮಂಚದ ಕೆಳಗೆ ಹಾಕೋಗಿದ್ದಾರೆ. ಈ ವೇದನ್ ಕುತ್ಕೆ ಹಿಸಕ್ ತಂಗೆ ಇವ್ರ ಕುತ್ಕೆನ ಹಿಸಕ್ ಬಿಡ್ಬೇಕು. ಇದು ಬೇರೆ. ಕಾಲು ಹೋಯ್ತಿದೆಯಲ್ಲ. ಡೋರ್ ಹ್ಯಾಂಡಲ್ ಬಿಸಿ ಆಗಿದೆ, ಹೊಗೆ ಬೇರೆ ಬರ್ತಿದೆ. ಅಯ್ಯೋ, ಒಳಗಡೆ ಬೆಂಕಿ ಹೊತ್ಕೊಂಡಿರ್ಬೇಕು. ಆರ್ತಿದ್ ಮುಹೂರ್ತದ ಸೀರೆ, ಪೂಜೆ ಸಾಮಗ್ರಿ ಒಳಗಡೆನೇ ಇದೆ. ಹೇಳಿದರೆ ಗಾಬರಿ ಆಗ್ತಾರೆ. ಅಪಶಕುನ ಅದು ಇದು ಅಂತ ಹೇಳ್ತಾರೆ. ಏನು ಮಾಡೋದು ಇವಾಗ? ವೇದಾಂತ ನನ್ನ ಹತ್ರ ಹೇಳಬೇಕು. ಅಣ್ಣ ಅಣ್ಣ, ಏನಾಯ್ತು ಆದ್ಯಾ? ವಾಟ್ ಹ್ಯಾಪನ್? ರೂಮಲ್ಲಿ ಬೆಂಕಿ ಹೊತ್ಕೊಂಡಿದೆ, ಡೋರ್ ಓಪನ್ ಆಗ್ತಾ ಇಲ್ಲ. ಧಾರೆ ಸೀರೆ, ಪೂಜೆ ಸಾಮಗ್ರಿ ಎಲ್ಲ ಅದರಲ್ಲೇ ಇದೆ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ತೇನೆ, ಬಾ. ಅಣ್ಣ, ಬಿಸಿ ಇದೆ. ಡೋರ್ ತೆಗಿಲಿಕ್ಕೆ ಟ್ರೈ ಮಾಡಿದೆ, ಆದ್ರೆ ಲಾಕ್ ಜಾಮ್ ಆಗಿದೆ.